ಫ್ರೆಂಡ್ಸ್, ಈ ಕ್ರೀಮ್ನ ಬೆಳಗ್ಗೆ ಮತ್ತು ಸಂಜೆ ಮುಖ ತೊಳೆದಾದ್ಮೇಲೆ ಮರಿದೇನೆ ಮಾಯ್ಶ್ಚರೈಸರ್ನ ಅಪ್ಲೈ ಮಾಡಿ, ಯಾವುದಾದ್ರೂ ಮಾಯ್ಶ್ಚರೈಸರ್ನ ಹಾಕ್ಬಿಟ್ಟು ಅದಾದಮೇಲೆ ಅದ್ರ ಮೇಲ್ಗಡೆ ಇದನ್ನು ಹಾಕಿ, ಆಮೇಲೆ ಸನ್ಸ್ಕ್ರೀಮ್ ಕೂಡ ತುಂಬ ಇಂಪಾರ್ಟೆಂಟು, ಅದನ್ನು ಕೂಡ ಹಾಕಬೇಕು ನೀವು. ಮಾಯ್ಶ್ಚರೈಸರ್ ಹಾಕಿ ಸನ್ಸ್ಕ್ರೀಮ್ ಹಾಕೊಂಡು ಅದ್ರ ಮೇಲೆ ಇದನ್ನು ಹಾಕಿದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಮಾಯ್ಶ್ಚರೈಸರ್ನ ಮಿಸ್ ಮಾಡಬೇಡಿ. ಇವತ್ತು ನಾನು ಪಿಗ್ಮೆಂಟೇಷನ್ ಬಗ್ಗೆ ಒಂದು ವಿಡಿಯೋನ ಮಾಡಿದ್ದೀನಿ, ಬೊಂಗನ್ನ ಹೋಗ್ಸೋಕ್ಕೆ ಒಂದು ಕ್ರೀಮ್ ಅಂತೇಳಿ. ಪೂರ್ತಿ ವಿಡಿಯೋನ ನೋಡಿ. ಆ ವಿಡಿಯೋದಲ್ಲಿ ನಾನು ಇದನ್ನು ಹಚ್ಕೊಂಡು ತೋರಿಸಿಲ್ಲ, ಆಮೇಲೆ ಅನ್ಕೋಬೋದಲ್ವ ನೋಡೋರು ಅವರೇ ಹಚ್ಕೊಂಡಿಲ್ಲ ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ಇವಾಗ ನೋಡಿ ಹಚ್ಕೊತಿದ್ದೀನಿ. ಅಂದರೆ ನಾನು ಒಂದ್ಸಲ ಹಚ್ಚಿದ್ದೀನಿ ಬೆಳಗ್ಗೆನೇ ಮುಖ ತೊಳೆದು, ಅದಕ್ಕೆ ಇವಾಗ ಮತ್ತೆ ಸ್ವಲ್ಪ ತೋರಿಸೋದಕ್ಕೋಸ್ಕರ ಸ್ವಲ್ಪ ಹಾಕ್ತಿದ್ದೀನಿ ಅಷ್ಟೇ. ಎಲ್ಲೆಲ್ಲಿ ಬೊಂಗು ಆಗಿರುತ್ತೆ ಅಲ್ಲಿಗೆ ಮಾತ್ರ ಸ್ವಲ್ಪ ಹಿಂಗೆ ಹಚ್ಕೋಬೇಕು ಅಷ್ಟೇ. ಈ ಥರ ಹಚ್ಕೊಳ್ಳೋದ್ರಿಂದ ಜಲ್ದಿ ಬೊಂಗು ಕಮ್ಮಿ ಆಗುತ್ತೆ. ಪೂರ್ತಿ ವಿಡಿಯೋನ ನೋಡಿ. ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ವೆಲ್ಕಮ್ ಟು ಮೈ ವ್ಲಾಗ್. ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಶನಿವಾರ ಇತ್ತು, ಮಕ್ಕಳಿಗೆ ಹಾಫ್ ಡೇನೂ ಇತ್ತು, ಲಾಸ್ಟ್ ವರ್ಕಿಂಗ್ ಡೇ ಅಂತೇಳಿ. ಇವತ್ತು 11:30ಗೆ ಬಿಟ್ಟರು. ಮಕ್ಕಳನ್ನ ಕರ್ಕೊಂಡು ಬಂದು ಫುಲ್ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮುಗಿಸಿ ಇವಾಗ ಕೂತಿದ್ದೀನಿ. ಫ್ರೆಂಡ್ಸ್, ಇವತ್ತೊಂದು ವಿಷಯನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಹೇಳಿ. ಹೆಣ್ಮಕ್ಳಿಗೆ ಸಾಮಾನ್ಯವಾಗಿ ಎಲ್ಲರಿಗೂ ಬೊಂಗು ಬಂದಿರುತ್ತೆ. ಮುಖದಲ್ಲಿ ನಿಮಗೆ ಅಷ್ಟು ಕಾಣಿಸ್ತಾ ಇಲ್ಲ. ನನ್ನ ಮುಖದ ಮೇಲೆ ಬೊಂಗು ಇದೆ ನೋಡಿ, ಇಲ್ಲಿ ಮತ್ತು ಇಲ್ಲಿ ಇದೆ ಬೊಂಗು. ಇದನ್ನ ಹೆಂಗಾದ್ರೂ ಮಾಡಿ ಹೋಗಿಸ್ಕೋಬೇಕು. ಯಾರಾದರೂ ಒಂದು ಕ್ರೀಮ್ ಹೇಳಿದರೆ ಸಾಕು, ಏನಾದರೂ ಒಂದು ಹೇಳಿದ್ರೆ ಸಾಕು, ಹೋಗ್ಬಿಟ್ರೆ ಸಾಕು ಈ ಬೊಂಗು ಅನ್ನೋಷ್ಟು ಬೇಜಾರಾಗಿ ಹೋಗ್ಬಿಟ್ಟಿರುತ್ತೆ. ಅದಕ್ಕೆ ಒಂದು ಕ್ರೀಮ್ನ ಹೇಳ್ತಾ ಇದ್ದೀನಿ, ನಾನು ಯೂಸ್ ಮಾಡ್ತಾ ಇದ್ದೀನಿ. ನನಗೆ ಇದನ್ನು ಯೂಸ್ ಮಾಡಿ ಒಂದು 20 ದಿನ ಆಯಿತು. ಒಂದು 80% ಅಷ್ಟು ಬೊಂಗು ಕಮ್ಮಿ ಆಗಿದೆ. ಕ್ರೀಮ್ ತುಂಬ ಒಳ್ಳೆ ಕ್ರೀಮು. ಅದು ಯಾವ ಕ್ರೀಮು ಅಂತ ಫಸ್ಟೇ ಹೇಳ್ತೀನಿ. ಇದು ಕ್ರೀಮು ಬಾಯ್ ಬಾಯ್ ಪಿಗ್ಮೆಂಟೇಷನ್ ಅಂತೇಳಿ ಈ ಕ್ರೀಮ್ ಹೆಸರು. ಇದರೊಳಗಡೆ ಗ್ಲೈಕೋಲಿಕ್ ಆ್ಯಸಿಡ್, ಹರ್ಬ್ಯೂಷನ್, ಕೋಜಿಕ್ ಆ್ಯಸಿಡ್ ಅಂತ ಹೇಳಿ ಬರೆದಿದೆ ಇದ್ರ ಮೇಲ್ಗಡೆ. ಆಮೇಲೆ ಇದು ಡರ್ಮೋಟ್ಯಾಕ್ ಅವ್ರ ಕಂಪ್ನಿದು. ಒಳ್ಳೆ ಕ್ರೀಮು ಅಂತೇಳಿ ರಿವ್ಯೂನೆಲ್ಲ ನೋಡಿ. ಇದು ನನಗೆ ಯಾರೂ ಹೇಳಿಲ್ಲ, ಸಜೆಸ್ಟ್ ಮಾಡಿರಲಿಲ್ಲ. ನಾನೇ ಏನಾದರೂ ಕ್ರೀಮ್ನ ಹಚ್ಕೋಬೇಕು ಅಂತೇಳಿ, ಆದರೆ ಚೆನ್ನಾಗೂ ಇರಬೇಕು, ಕ್ವಾಲಿಟಿನೂ ಚೆನ್ನಾಗಿರ್ಬೇಕು, ಏನು ಸೈಡ್ ಎಫೆಕ್ಟ್ ಆಗಬಾರ್ದು ಅಂತೇಳಿ ಸರ್ಚ್ ಮಾಡಿ ಆಮೇಲೆ ಇದ್ರ ಬಗ್ಗೆ ರಿವ್ಯೂನು ಚೆನ್ನಾಗಿತ್ತು. ಆಮೇಲೆ ಏನು ಸೈಡ್ ಎಫೆಕ್ಟ್ ಆಗಲ್ಲ ಅಂತ ಒಂದು ಧೈರ್ಯದ ಮೇಲೆ ತರಿಸ್ಕೊಂಡು ಯೂಸ್ ಮಾಡ್ತಾ ಇದ್ದೀನಿ. ಈ ಕ್ರೀಮ್ನ ಬೆಳಗ್ಗೆ ಮತ್ತು ಸಂಜೆ ಹಾಕೋಬೇಕು. ಈ ಕ್ರೀಮ್ನ ಬೆಳಗ್ಗೆ ಮತ್ತು ಸಂಜೆ ಹಾಕೋಣದ್ರಿಂದ ಜಲ್ದಿ ಬೊಂಗು ಕ್ಲಿಯರ್ ಆಗುತ್ತೆ. ಸಾಮಾನ್ಯವಾಗಿ ಎಲ್ಲರಿಗೂ ಪ್ರೆಗ್ನೆಂಟ್ ಇರ್ತೀವಲ್ಲ ಹೆಣ್ಮಕ್ಳು, ಆ ಟೈಮಲ್ಲಿ ಬಂದಿರುತ್ತೆ. ಅದು ಹೋಗೋದೇ ಇಲ್ಲ. ಹೋಗುತ್ತೆ ಏನಾದರೂ ಕ್ರೀಮ್ ಹಚ್ಕೊಂಡ್ರೆ ಸೈಡ್ ಎಫೆಕ್ಟ್ ಆಗುತ್ತೆ, ಹಚ್ಕೋಬಾರ್ದು, ಅದು ಜಾಸ್ತಿ ಆಗುತ್ತೆ ಅಂತಾರಲ್ವ. ಅದಕ್ಕೋಸ್ಕರ ಏನೂ ಹಚ್ಕೊಂಡಿರ್ಲಿಲ್ಲ ನಾನು. ಎಷ್ಟೋ ಜನ ಏನೂ ಹಚ್ಕೊತಾರಲ್ಲ, ಅದು ಹೋಗಲ್ಲ, ಮತ್ತೆ ಇನ್ನೂ ಜಾಸ್ತಿ ಆಯ್ತಾ ಬರುತ್ತೆ. ನನಗೂ ಕೂಡ ಹಂಗೆ ಆಯಿತು. ಇಲ್ಲಿದ್ದಿದ್ದು ಫಸ್ಟು ಇಲ್ಲಿ ಬಂದಿತ್ತು ಪ್ರೆಗ್ನೆಂಟಲ್ಲಿ, ಹೋಗುತ್ತೆ ಅಂದ್ಕೊಂಡು ಏನೂ ಹಚ್ಚಿರಲಿಲ್ಲ. ಅದಾದಮೇಲೆ ಇಲ್ಲಿ ಸ್ಟಾರ್ಟ್ ಆಯಿತು. ಇಲ್ಲಿ ಸ್ಟಾರ್ಟ್ ಆಗಾದ್ಮೇಲೆ ಮತ್ತೆ ಇಲ್ಲೂ ಸ್ಟಾರ್ಟ್ ಆಯಿತು. ಇದು ಯಾಕೋ ಸರಿ ಆಗಲ್ಲ ಅಂತ ಹೇಳ್ಬಿಟ್ಟು ನಾನು ಈ ಕ್ರೀಮ್ನ ತರಿಸ್ಕೊಂಡೆ. ನಾನು ಇದೇ ಫಸ್ಟು ಈ ಕ್ರೀಮ್ನ ಹಚ್ಚಿರೋದು. ಇದು ಬೊಂಗಿಗೋಸ್ಕರ ಇನ್ಯಾವುದನ್ನು ನಾನು ಕ್ರೀಮ್ ಹಚ್ಚಿಲ್ಲ. ಫಸ್ಟ್ ಟೈಮ್ ಹಾಕಿದ್ದು ಇದೇ ಕ್ರೀಮು. ಸಖತ್ತು ಒಳ್ಳೆ ಕ್ರೀಮ್ ಇದು. ಬೆಳಗ್ಗೆ ಮತ್ತು ಸಂಜೆ ಮುಖ ತೊಳೆದಾದ್ಮೇಲೆ ಹಚ್ಕೋಬೇಕು ಇದನ್ನು ಹಚ್ಕೊಳ್ಳೋದ್ರಿಂದ ತುಂಬ ಅಂದರೆ ತುಂಬ ಕಮ್ಮಿ ಆಗುತ್ತೆ, ಜಲ್ದಿನೂ ಕಮ್ಮಿ ಆಗುತ್ತೆ. ಸೈಡ್ ಎಫೆಕ್ಟ್ ಏನೂ ಇರಲ್ಲ. ಯಾಕಂದರೆ ನಾನು ಹಚ್ಕೊಂಡಿದ್ದೀನಲ್ವ, ನನಗೇನು ಸೈಡ್ ಎಫೆಕ್ಟ್ ಆಗಿಲ್ಲ. ನಂದು ಸಖತ್ತು ಸೆನ್ಸಿಟಿವ್ ಸ್ಕಿನ್ನು. ಏನಾದರೂ ಕ್ರೀಮ್ಗಳನ್ನೇನಾದ್ರು ಹಚ್ಕೊಂಡ್ರೆ ಮುಖದಲ್ಲಿ ಕಜ್ಜಿ ಎಲ್ಲ ಆಗುತ್ತೆ ಜಲ್ದಿ. ಏನೂ ಆಗಿಲ್ವಲ್ಲ ಅನ್ನೋದೊಂದು ಧೈರ್ಯದ ಮೇಲೆ ಹೇಳ್ತಾ ಇದ್ದೀನಿ ಅಷ್ಟೇ. ನೀವುಗಳು ಕೂಡ ಬೊಂಗು ಯಾರಿಗೆಲ್ಲ ಅದೊಂದು ದೊಡ್ಡ ತಲೆನೋವಾಗಿರುತ್ತೆ, ಹೋದ್ರೆ ಸಾಕಪ್ಪ ಅಂತೇಳಿ ಅನ್ಕೊಂಡಿರ್ತೀರ, ಅಂಥವ್ರಿಗೆ ಬೆಸ್ಟ್ ಕ್ರೀಮ್ ಇದು. ಇವಾಗ ಸರಿ ಕಾಣಿಸ್ತಾ ಇಲ್ಲ. ಇದನ್ನು ಫೋಟೋ ತೆಗೆದುಬಿಟ್ಟು ನಾನು ಕ್ಲಿಯರಾಗಿ ಫೋಟೋನೂ ಹಾಕಿರ್ತೀನಿ, ತಗೊಳ್ಳಿ. ಅಮೆಝಾನ್, ಫ್ಲಿಪ್ಕಾರ್ಟಲ್ಲೆಲ್ಲ ಸರ್ಚ್ ಮಾಡಿ ಸಿಕ್ಕಿದರೆ ಅಲ್ಲೇ ತಗೊಳ್ಳಿ. ಇಲ್ಲಾಂದರೆ ನಾನು ತರಿಸಿದ್ದು purple.com ಅಂತೇಳಿ, ಅದು ಆನ್ಲೈನ್ ಶಾಪಿಂಗ್ ಆ್ಯಪೇ. ಅದರಲ್ಲಿ ನಾನು ತರಿಸಿದ್ದು. ತುಂಬ ಚೆನ್ನಾಗಿದೆ. ಯಾರಿಗೆಲ್ಲ ಜಾಸ್ತಿ ಮುಖದಲ್ಲೆಲ್ಲ ಬೊಂಗು ಇದ್ದು ಟೆನ್ಷನ್ ಮಾಡ್ಕೊತಿರ್ತಾರೆ ಹಿಂಗಾಯ್ತಲ್ಲ ಅಂತೇಳಿ, ಅಂಥವ್ರಿಗೂ ಕೂಡ ಹೇಳಿ. ಇದಲ್ದೇ ಇದ್ರ ಜೊತೆ ನಾನು ಇನ್ನೊಂದು ಮನೆ ಮದ್ದು, ಜಾಸ್ತಿ ನಾವು ಆದಷ್ಟು ಮನೇಲಿ ಸಿಗುವಂಥ ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ನ್ಯಾಚುರಲ್ ಆಗಿ ಬೊಂಗುನ ಕಡಿಮೆ ಮಾಡ್ಕೋಬೇಕು. ಅದು ಯಾವ ಥರ ಅಂತಂದರೆ, ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ, ಬೆಳಗ್ಗೆ ಎದ್ದ ತಕ್ಷಣ ನೈಟ್ ಟೈಮ್ ಇದನ್ನು ಮುಖ ಎಲ್ಲ ತೊಳೆದ್ಬಿಟ್ಟು ಹಚ್ಚಿರ್ತೀನಿ. ಅಂದರೆ ಎಲ್ಲೆಲ್ಲಿ ಬೊಂಗಿರುತ್ತೆ ಅಲ್ಲಿ ಮಾತ್ರ ಹಚ್ಕೋಬೇಕು, ಬೇರೆ ಕಡೆ ಎಲ್ಲ ಏನು ಹಚ್ಚುತ್ತೆ ಇಲ್ಲ. ನಾನಂತೂ ಎಲ್ಲೂ ಹಚ್ಚಲ್ಲ. ಇಲ್ಲಿ ಮತ್ತು ಇಲ್ಲಿಗೆ ಇಷ್ಟು ಮಾತ್ರ ಸ್ವಲ್ಪ ಹಾಕ್ಕೊಂತೀನಿ ಅಷ್ಟೇ. ಅದಾದಮೇಲೆ ಬೆಳಗಿನ ಟೈಮ್ ಎದ್ದು ಸ್ವಲ್ಪ ಒಂದು 5 ನಿಮಿಷ ಫ್ರೀಯಾಗಿ ಇರ್ತೀವಲ್ವ, ಇನ್ನೇನೊಂದು 5 ನಿಮಿಷಕ್ಕೆ
ಆಲೂಗೆಡ್ಡೆನ ಸ್ವಲ್ಪ ಕಟ್ ಮಾಡಿಬಿಟ್ಟು ಅದನ್ನು ಹಂಗೆ ಮೇಲ್ಗಡೆ ಎಲ್ಲ ಚಾಕಲ್ಲಿ ಪೀಸ್ ಪೀಸ್ ಮಾಡಿದರೆ ಸ್ವಲ್ಪ ರಸ ಬರುತ್ತೆ ಅದರೊಳಗಡೆ. ಅದನ್ನು ಇದು ಮಾಡಬೇಕು, ಮಸಾಜ್. ಅದರಲ್ಲಿ ಮಸಾಜ್ ಮಾಡ್ಕೋಬೇಕು ಸ್ವಲ್ಪ. ಅದನ್ನು ಮಸಾಜ್ ಮಾಡಿದರೆ ಆದಷ್ಟು ಜಲ್ದಿ ಕಮ್ಮಿ ಆಗುತ್ತೆ ಬಂಗು. ಮುಖ ಕೂಡ ಕ್ಲಿಯರ್ ಆಗುತ್ತೆ. ಹೆಣ್ಮಕ್ಳಿಗೆ ಜಾಸ್ತಿ ನಮ್ಮ ಮುಖ ಚೆನ್ನಾಗಿರಬೇಕು, ನಾವು ಚೆನ್ನಾಗಿ ಕಾಣಿಸ್ಬೇಕು ಅಂತೇಳಿ ಎಲ್ಲರಿಗೂ ಆಸೆ ಇದ್ದೇ ಇರುತ್ತೆ ಸಾಮಾನ್ಯವಾಗಿ. ಅದು ಒಳ್ಳೆಯದೇ. ನಾವು ಆದಷ್ಟು ನಮ್ಮ ಫೇಸ್‌ನ ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು. ನಾನು ಈ ಕ್ರೀಮ್‌ನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಹೇಳಿ ಶೇರ್ ಮಾಡಿದ್ದೀನಿ. ಫೋಟೋ ಕೂಡ ಹಾಕ್ತೀನಿ. ಟ್ರೈ ಮಾಡಿ. ಒಳ್ಳೆ ರಿಸಲ್ಟ್ ಕೂಡ ಸಿಗುತ್ತೆ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಸಿಗ್ತೀನಿ ಹೊಸ ವಿಡಿಯೋದೊಂದಿಗೆ. ಬಾಯ್ ಬಾಯ್. ಪ್ಲೀಸ್ ಯಾರ್ಯಾರೆಲ್ಲ ನನ್ನ ಚಾನಲ್‌ಗೆ ನೋಡ್ತಾ ಇದ್ದೀರಾ, ಯಾರ್ಯಾರೆಲ್ಲ ನನ್ನ ಚಾನಲ್‌ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಪೋರ್ಟ್ ಮಾಡಿ ನನ್ನ ಚಾನಲಿಗೆ. ಬಾಯ್.